ವಿವಾದಗಳಿಂದ ಸುದ್ದಿಯಲ್ಲಿರುವ ಗುಲ್ಬರ್ಗಾ ವಿವಿ ಮತ್ತೆ ಸುದ್ದಿಯಲ್ಲಿದೆ. ವಿವಿಯಲ್ಲಿ ಪರೀಕ್ಷೆ ನಡೆದರೂ ರಿಸಲ್ಟ್ ಮಾತ್ರ ಲೇಟ್. ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಸಿಗೋದೇ ಸವಾಲು. ಹೀಗಾಗಿ ವಿವಿಯನ್ನು ಸರಿಪಡಿಸೋಕೆ ಇದೀಗ ಲೋಕಾಯುಕ್ತರೇ ಮುಂದಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಗುಲ್ಬರ್ಗಾ ವಿವಿಯಲ್ಲಿ ಹಗರಣ. ಅಂಕಪಟ್ಟಿ ಸಿಗಲ್ಲ, ಬೇಗ ಬಾರದ ಫಲಿತಾಂಶ. ವಿವಿ ಪರೀಕ್ಷಾ ವಿಭಾಗಕ್ಕೆ ಲೋಕಾಯುಕ್ತ ದಾಳಿ. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯವನ್ನ ರಾಜ್ಯ ಸರ್ಕಾರ ಸ್ಥಾಪಿಸಿದೆ. ಆದರೆ ಈ ವಿವಿಯಲ್ಲಿ ಮಾತ್ರ ಉತ್ತಮ ಶಿಕ್ಷಣ ಎಂಬುದು ಮರೀಚಿಕೆ ಆಗಿದೆ. ಹೀಗಿದ್ರೂ ಸಹ ಈ ವಿವಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿವಿಧ ಕೋರ್ಸ್ಗಳಿಗೆ ಪರೀಕ್ಷೆ ಬರೆದಿದ್ದಾರೆ. ಇತ್ತೀಚಿನ 3-4 ವರ್ಷಗಳಲ್ಲಿ ವಿವಿ ಅಡಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಫಲಿತಾಂಶ ಬಂದಿಲ್ಲ. ಅಷ್ಟೇ ಅಲ್ಲ, ವರ್ಷದ ಬಳಿಕ ಅಂಕಪಟ್ಟಿ ಕೈ ಸೇರುತ್ತೆ. ಅದರಲ್ಲೂ ಅಂಕಪಟ್ಟಿಯಲ್ಲಿ ತಪ್ಪಾಗಿ ಹೆಸರು ನಮೂದಿಸೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅಂಕಪಟ್ಟಿಯಲ್ಲಿನ ಹೆಸರು ಸರಿಪಡಿಸಲು ಇಲ್ಲಿನ ಸಿಬ್ಬಂದಿ 4ರಿಂದ 5 ಸಾವಿರ ಹಣ ಪಡಿತಾರಂತೆ. ಪರೀಕ್ಷಾ ವಿಭಾಗದ ಸಿಬ್ಬಂದಿಗಳ ಹಣದ ದಾಹದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ 3ನೇ ಸೆಮ್ ಎಕ್ಸಾಮ್ ನಡೆದಿದೆ. ಆದರೆ ಗುಲ್ಬರ್ಗಾ ವಿಷಯದಲ್ಲಿ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಬರೆದಿರ್ತಕ್ಕಂಥ ಎಕ್ಸಾಮ್ದು ಇವತ್ತು ರಿಸಲ್ಟ್ ಬಂದಿಲ್ಲ. ಆದರೆ ಕೆಲವೊಂದು ಕಡೆ ರಿಸಲ್ಟ್ ಕೊಟ್ಟಿವಿ ಅಂತ ಹೇಳ್ತಾರೆ. ಇವತ್ತು NEP ಅಂತೂ ಎಲ್ಲಿ ರಿಸಲ್ಟ್ ಬಂದಿಲ್ಲ. ಬಟ್ ರಿಸಲ್ಟ್ ಬಂದಲ್ಲಿ ಕೂಡ ಅದರಲ್ಲಿ ಪಾಸ್ ಇದ್ದವರಿಗೆ ಫೇಲ್ ಮಾಡ್ತಾ ಇದ್ದಾರೆ, ಫೇಲ್ ಇದ್ದವರಿಗೆ ಪಾಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ವೇಳೆ ಯಾರಾದರೂ ಕರೆಕ್ಟಾಗಿ ಬರೆದು ಪಾಸ್ ಆಗಿದ್ದರೆ ಆ ಮಾರ್ಕ್ಸ್ಗಳೆಲ್ಲ ನೇಮ್ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಹೆಸರುಗಳನ್ನು ತಪ್ಪು ಮಾಡ್ತಕ್ಕಂಥದ್ದು ಕೆಲಸ ಅಲ್ಲಿ ಯೂನಿವರ್ಸಿಟಿಯಲ್ಲಿ ನಡೀತದೆ. ಒಂದು ವೇಳೆ ನಮ್ಮ ಹೆಸರನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋಕೆ ಹೋದರೆ ಅಲ್ಲಿ ಸುಮಾರು 2-3 ಸಾವಿರ ರೂಪಾಯಿ ಕೊಟ್ಟು ಅರ್ಜಿ ಹಾಕಬೇಕು. ಆ ಅರ್ಜಿಯನ್ನು ತಿರುಗಾಡಿಕೆಸಿ ಮತ್ತು ಸುಮಾರು ಒಂದು 2-3 ವರ್ಷ ಆ ಒಂದು ಹೆಸರು ಕರೆಕ್ಷನ್ ಮಾಡೋಕ್ಕೆ ಸುಮಾರು ನಾನು ನೋಡಿದಂಗೆ ಹಣ ಕೊಡುವವರೆಗೆ ಆ ಹೆಸರನ್ನು ಕರೆಕ್ಷನ್ ಆಗಲ್ಲ. ಇನ್ನು ಗುಲ್ಬರ್ಗಾ ವಿವಿಯ ಪರೀಕ್ಷಾ ವಿಭಾಗದ ಅಕ್ರಮಗಳ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸಹ ಈ ಹಿಂದೆ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಅಕ್ರಮ ತಡೆಯಲು ಖುದ್ದು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಕಲಬುರಗಿ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ಪರೀಕ್ಷಾ ವಿಭಾಗದ ದಾಳಿ ನಡೆದಿದೆ. ದಾಳಿಯ ವೇಳೆ ವಿವಿಯಲ್ಲಿ ಹಲವು ಕಡತಗಳನ್ನು ಲೋಕ ಪೊಲೀಸರು ಪರಿಶೀಲಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿನ ಗೋಲ್ಮಾಲ್ ಹಾಗೂ ಹಲವು ಕಡತಗಳ ಬಗ್ಗೆ ಲೋಕಾಯುಕ್ತರಿಗೆ ಅನುಮಾನ ತರಿಸಿದೆ. ಈ ಗೊಂದಲ ಆಗ್ತಾರೆ. ಅದಕ್ಕೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 2021 ನಮಗೆ ಹೊಸ ಸಾಫ್ಟ್ವೇರ್ ಥ್ರೂ ನಾವು ಎಕ್ಸಾಮಿನೇಷನು ಮತ್ತು ಅಡ್ಮಿಷನ್ ಪ್ರೊಸೆಸನ್ನು ಮಾಡ್ತಾ ಇದ್ದೀವಿ. ಸೊ UCMS ಸಾಫ್ಟ್ವೇರಲ್ಲಿ ಏನಾಗಿತ್ತು ಅಂದರೆ ಮೊದಲೇ ಅವರು ಕ್ರೆಡಿಟ್ ಪಾಯಿಂಟ್ಸ್ಗಳನ್ನು ಸ್ವಲ್ಪ ರಾಂಗ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಮೊದಲು ಪಾಸ್ ಅಂತ ಬಂದಿದೆ. ಅನಂತರ UCMS ನಮ್ಮ ಸಾಫ್ಟ್ವೇರಲ್ಲಿ ಕ್ರೆಡಿಟ್ ಪಾಯಿಂಟ್ಸಲ್ಲಿ ಕರೆಕ್ಟ್ ಮಾಡಿಕೊಂಡು ರಿಸಲ್ಟನ್ನು ರಿವರ್ಟ್ ಮಾಡ್ಕೊಂಡು ರಿಸಲ್ಟ್ ಬಿದ್ದಾಗ ಕೆಲವೊಂದು ವಿದ್ಯಾರ್ಥಿಗಳು ಅವರು ಫೇಲ್ ಆಗಿದ್ದಾರೆ ಸರ್. ಇವಾಗ ವಿವಿ ವಿರುದ್ಧದ ಆರೋಪದ ಬಗ್ಗೆ ಪರೀಕ್ಷಾ ವಿಭಾಗದ ಉಪಕುಲಪತಿ ಮೇಧಾವಿನಿರನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಕೆಲ ಸಮಸ್ಯೆ ಇರಬಹುದು, ಸಿಬ್ಬಂದಿಯ ಅಕ್ರಮದ ಬಗ್ಗೆ ದೂರು ಬಂದಿಲ್ಲ ಅಂತಿದ್ದಾರೆ. ಸದ್ಯ ಪರೀಕ್ಷಾ ವಿಭಾಗದ ಮೇಲೆ ದಾಳಿ ನಡೆಸಿರುವ ಲೋಕ ಪೊಲೀಸರು ಹಲವು ಕಡತಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿವಿಯಲ್ಲಿ ದಾಖಲಾದ ವಿದ್ಯಾರ್ಥಿಗಳ ದೂರಿನ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.